ಗಿರೀಶ್ ಮಟ್ಟಣ್ಣನವರ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿದೆ. ಮಾನವ ಹಕ್ಕು ಆಯೋಗದವರು ಅಂತ ರೌಡಿ ಶೀಟರ್ನನ್ನ ಪರಿಚಯ ಮಾಡಿರೋದು. ಹುಬ್ಬಳ್ಳಿ ರೌಡಿ ಶೀಟರ್ ಮದನ್ ಬುಗಾಡಿಯನ್ನ ಪರಿಚಯಿಸಿದ್ದ ಗಿರೀಶ್, ಧರ್ಮಸ್ಥಳ ಠಾಣಾ ಪೊಲೀಸರಿಗೆ ಪರಿಚಯಿಸಿದ್ದ ಮಟ್ಟಣ್ಣನವರ್ ಸುಳ್ಳು ಪರಿಚಯ ಮಾಡಿಸಿ ದಾರಿ ತಪ್ಪಿಸುವ ಆರೋಪ. ಮಾನವ ಹಕ್ಕು ಆಯೋಗಕ್ಕೆ ಸುರೇಶ್ ಗೌಡ ಎಂಬುವರು ದೂರು ನೀಡಿದರು. ದೂರನ್ನು ಆಧರಿಸಿ ಕೇಸನ್ನು ದಾಖಲಿಸಿದ ಮಾನವ ಹಕ್ಕುಗಳ ಆಯೋಗ ನೋಡಿ, ಈ ಪ್ರಕರಣ ತಲೆಬುರುಡೆ ಪ್ರಕರಣ ಬೇರೆ ಬೇರೆ ಆಂಗಲ್ಸ್ಗಳನ್ನು ಪಡ್ಕೊಳ್ತಾ ಇದೆ. ಇದೀಗ ಮಾನವ ಹಕ್ಕುಗಳ ಆಯೋಗದವರು ಅಂತ ಯಾರೋ ರೌಡಿ ಶೀಟರನ್ನ ಕರ್ಕೊಂಡು ಬಂದು ಈ ಗಿರೀಶ್ ಮಟ್ಟಣ್ಣ ಪರಿಚಯ ಮಾಡಿದ್ದಾರೆ ಅನ್ನೋದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಅನ್ನೋರು ದೂರನ್ನು ನೀಡಿದ್ದಾರೆ. ಈ ದೂರಿನ ಅನ್ವಯ ಮಾನವ ಹಕ್ಕುಗಳ ಆಯೋಗ ದೂರನ್ನು ದಾಖಲಿಸಿಕೊಂಡಿದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು, ರೌಡಿ ಶೀಟರನ್ನು, ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗಾಡಿ ಅಂತೆ, ಈತನನ್ನು ಮಾನವ ಹಕ್ಕು ಆಯೋಗದವರು ಅಂತ ಪರಿಚಯ ಮಾಡಿರೋದು. ಸುಳ್ಳೆ ಮಾನವ ಹಕ್ಕುಗಳ ಆಯೋಗ ಅಂತ ಪರಿಚಯ ಮಾಡಿರೋದು ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಅದು ತಪ್ಪು ಕೂಡ. ನೀವು ಯಾರ್ಯಾರನ್ನೋ ಯಾವ್ದಾವುದೋ ಅಧಿಕಾರಿಗಳು ಅಂತ ಪರಿಚಯ ಮಾಡಿದ್ರೆ ಆಗ್ಬಿಡತ್ತಾ? ಗಿರೀಶ್ ಮಟ್ಟಣ್ಣನವರು ಇದು ಗೊತ್ತಿದ್ದು ಪರಿಚಯ ಮಾಡಿದ್ರು, ಅಥವಾ ರೌಡಿ ಶೀಟರೇ ಗಿರೀಶ್ ಮಟ್ಟಣ್ಣನವರಿಗೆ ನಾನು ಮಾನವ ಹಕ್ಕುಗಳ ಆಯೋಗದ ಕಡೆಯವನು ಅಂತ ಹೇಳಿದ್ರೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಈಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ, ತನಿಖೆಯನ್ನು ಮಾಡ್ತಾರೆ. ಯಾಕೆ ಸುಳ್ಳು ಹೇಳಿದ್ರು, ಯಾರು ಸುಳ್ಳು ಹೇಳಿದ್ರು, ಇದರಿಂದ ನಿಮಗೇನು ಲಾಭ ಬಂತು, ಯಾಕೆ ಮಾನವ ಹಕ್ಕುಗಳ ಆಯೋಗ ಈ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಒಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಇದೀಗ ದೂರು ದಾಖಲಾಗಿರೋದು. ಸುರೇಶ್ ಎನ್ನುವರು ದೂರನ್ನು ನೀಡಿದ್ದಾರೆ. ಆ ದೂರಿನ ಅನ್ವಯ ಇದೀಗ ದೂರು ದಾಖಲಾಗಿದೆ. ನೋಡಿ, ಮಾನವ ಹಕ್ಕು ಆಯೋಗದವರು ಅಂತ ರೌಡಿ ಶೀಟರನ್ನ ಪೊಲೀಸರಿಗೇನೋ ಪರಿಚಯ ಮಾಡಿದ್ದಂತೆ ಗಿರೀಶ್ ಮಟ್ಟಣ್ಣನವರು ತಾವು ಕೂಡ ಹೋರಾಟಗಾರರು, ಸಾಮಾಜಿಕ ಕಳಕಳಿ ಇರುವಂಥವರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅವರದ್ದೇ ಆದಂಥ ಹೋರಾಟವನ್ನು ಹೇಳ್ಕೊಂಡು ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಅವರಿಗೆ ತಲೆನೋವು ಏನು ಅಂತ ಅಂದರೆ, ಮದನ್ ಬುಗಾಡಿ ಈತ ರೌಡಿ ಶೀಟರ್ ಅಂತೆ, ಈತನನ್ನು ಮಾನವ ಹಕ್ಕುಗಳು ಆಯೋಗದವರು ಅಂತ ಪರಿಚಯ ಮಾಡಿರೋದು. ಯಾತಕ್ಕಾಗಿ ಪರಿಚಯ ಮಾಡಿದ್ರು? ಗಿರೀಶ್ ಮಟ್ಟಣ್ಣನವರಿಗೆ ಗೊತ್ತಿದ್ದೂ, ಆತನೊಬ್ಬ ರೌಡಿ ಶೀಟರ್ ಅನ್ನೋದ್ರ ಅರಿವಿದ್ದೂ ಆ ರೀತಿಯಾಗಿ ಪರಿಚಯ ಮಾಡಿದ್ರು, ಅಥವಾ ಈ ಮದನ್ ಬುಗಾಡಿನೇ ಗಿರೀಶ್ ಮಟ್ಟಣ್ಣನವರ ಬಳಿ ತಮ್ಮ ಪರಿಚಯವನ್ನು ಮಾನವ ಹಕ್ಕು ಆಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಕರಣ ದಾಖಲಾಗಿದೆ. ಮಾನವ ಹಕ್ಕುಗಳ ಆಯೋಗದಲ್ಲಿಗೆ ದೂರು ದಾಖಲಾಗಿದೆ. ಈಗ ತನಿಖೆ ಮಾಡ್ತಾರೆ. ಒಂದು ವೇಳೆ ಇದು ಸತ್ಯಗಳು ಹೊರಗಡೆ ಬಂದರೆ ಗಿರೀಶ್ ಮಟ್ಟಣ್ಣನವರಿಗೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ, ಸಂಕಷ್ಟ ಅನ್ನೋದು ಎದುರಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಧರ್ಮಸ್ಥಳ ಠಾಣಾ ಪೊಲೀಸರಿಗೆ ಪರಿಚಯ ಮಾಡಲಾಗಿತ್ತು ಅನ್ನೋದನ್ನು ಹೇಳಲಾಗ್ತಾಗಿದೆ. ಈ ಮದನ್ ಬುಗಾಡಿ ಯಾಕೆ ಇಲ್ಲಿಗೆ ಬಂದಿದ್ದ, ರೌಡಿ ಶೀಟರ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ರೌಡಿ ಶೀಟರಿಗೆ ಇಲ್ಲೇನು ಕೆಲಸ, ಮಾನವ ಹಕ್ಕು ಆಯೋಗದಲ್ಲಿ ರೌಡಿ ಶೀಟರ್ ಏನು ಕೆಲಸ ಮಾಡ್ತಾ ಇದ್ದ ಅಂತ ಈ ಥರ ಪರಿಚಯ ಮಾಡಿದ್ದಾರೆ, ಎಲ್ಲವೂ ಪ್ರಶ್ನೆ. ಇದರ ಹಿಂದೆ ಏನಾದ್ರು ದುರುದ್ದೇಶ ಇತ್ತಾ, ಅದು ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಸುಮ್ಮನೆ ಯಾರನ್ನೋ ಇನ್ಯಾರು ಅಂತ ಪರಿಚಯ ಮಾಡೋದು ತಪ್ಪಲ್ವಾ? ಇದೀಗ ಗಿರೀಶ್ ಮಟ್ಟಣ್ಣನವ್ರಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಇದೀಗ ದೂರನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಇದು ಹೊಸ ಪ್ರಕರಣ, ಗಮನಿಸಬೇಕಾಗಿರೋದು ಗಿರೀಶ್ ಮಟ್ಟಣ್ಣ ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಬಟ್ ಇದೀಗ ಮಾನವ ಹಕ್ಕು ಆಯೋಗದ ವಿಚಾರ ಏನಾಗಿತ್ತು? ಈ ಪ್ರಕರಣ ಗಿರೀಶ್ ಮಟ್ಟಣ್ಣನವರಿಗೆ ಗೊತ್ತಿದ್ದು ಯಾವುದಾದ್ರು ದುರುದ್ದೇಶದಿಂದ ಈ ಥರ ಪರಿಚಯ ಮಾಡಿದ್ರು, ಅಥವಾ ಅವ್ರನ್ನೇ ಯಾರಾದರೂ ಯಾಮಾರಿಸಿದ್ರು? ಈ ಪ್ರಕರಣ ಏನು ಹೇಳ್ತಾ ಇದೆ ಅಂತ? ನಿತಿ, ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣ ಹಾಗೆ ಮಹೇಶ್ ತಿಮ್ರೋಡಿ ಅವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು.
ಅಸಹಜ ಸಾವುಗಳ ಪ್ರಕರಣಗಳೇನಿದೆ ಅದನ್ನು ಹೆಕ್ಕಿ ತೆಗೆಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರು. ಸೊ ಅವರು ಧರ್ಮಸ್ಥಳ ಪೊಲೀಸರಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಒಬ್ಬ ರೌಡಿ ಶೀಟರನ್ನು ಕರೆದೊಯ್ದು ಧರ್ಮಸ್ಥಳ ಪೊಲೀಸರಿಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಅಂತೇಳಿ ಅವರಿಗೆ ಪರಿಚಯವನ್ನು ಮಾಡಿಸ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಯಾಕೆಂದರೆ ಒಬ್ಬ ರೌಡಿ ಶೀಟರನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯ ಸದಸ್ಯ ಅಂತೇಳಿ ಏನು ಪರಿಚಯ ಮಾಡಿಸ್ತಾರೆ, ಸುಳ್ಳು ವಿಚಾರವನ್ನು ಪ್ರಸ್ತಾಪ ಮಾಡಿ ಇದು ಸಾಕಷ್ಟು ವಿವಾದಕ್ಕೆ ಒಳಗಾಗಿತ್ತು. ಯಾಕೆಂದರೆ ಅವರು ಆ ಸದಸ್ಯರೇ ಅಲ್ಲ, ಆ ರೌಡಿ ಶೀಟರನ್ನು ಕರ್ಕೊಂಡೋಗಿ ಈ ರೀತಿ ಯಾಮಾರಿಸಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಮಟ್ಟಣ್ಣ ಈ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ವಿವಾದಗಳು ಸಾಕಷ್ಟು ಎದ್ದಿತ್ತು. ಸೊ ಹಾಗಾಗಿ ಈಗ ಸುರೇಶ್ ಗೌಡ ಅನ್ನುವಂಥವರು ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಈಗ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ರೀತಿ ಮಿಸ್ಗೈಡನ್ನು ಮಾಡಿದ್ದಾರೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದರ ಸದಸ್ಯರು ಅಂತೇಳಿ ಒಬ್ಬ ಹುಬ್ಬಳ್ಳಿಯ ರೌಡಿ ಶೀಟರನ್ನು ಕರ್ಕೊಂಡೋಗಿ ಧರ್ಮಸ್ಥಳ ಪೊಲೀಸರಿಗೆ ಪರಿಚಯವನ್ನು ಮಾಡಿಸಿದ್ದಾರೆ. ಹಾಗಾಗಿ ಕೂಡಲೇ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ಆಧರಿಸಿ ಈಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಅದರ ಬಗ್ಗೆ ತನಿಖೆಯನ್ನು ಮುಂದುವರಿಸುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮನ ಡೀಟೇಲ್ಸ್ಗಾಗಿ.